ಓಕೆ ನಾಗರಾಜ್ ಸರ್, ಇವತ್ತಿನ ಗೌರ್ಮೆಂಟ್ ಗಾಸಿಪ್ ಇವತ್ತು ಮೇಜರ್ ನಮ್ಮ ಏನೋ ಆಡಿಯೋ ಸ್ಫೋಟದ್ದು ಸುದ್ದಿ ನಡೀತಾ ಇದೆ. ನಾನು ಹಂಗೆ ಫೋನ್ ಮಾಡಿದೆ ವಿಧಾನಸೌಧ ವಿಕಾಸದ ಕಡೆ, ಏನರಪ್ಪ ಏನಾಗ್ತಾ ಇದೆ ಅಂತ ಕೇಳಿದಾಗ, ಇಲ್ಲ ಸರ್ ಇನ್ನೂ 2 ಖಾತೆಗಳೇನೋ ಚೇಂಜ್ ಆಗ್ಬೋದು, ಇವರಿಬ್ಬರು ರಾಜೀನಾಮೆ ತಗೋಬೋದು ಅಂತ, ಯಾರೋ ಪುಟ್ಟರಂಗ ಶೆಟ್ಟಿ ಅವ್ರದ್ದು ಮತ್ತು ನಾಗೇಂದ್ರ ಅವ್ರು ರಾಜೀನಾಮೆ ತಗೋಬೋದು. ಯಾಕೆ ಅಂತ ಹೇಳಿದ್ರೆ ನಾಗೇಂದ್ರ ಅವ್ರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಕೋರ್ಟಲ್ಲಿ ಹಿನ್ನಡೆ ಆಗ್ತಾ ಇದೆ. ಎರಡನೇದು BJP ಏನು ಮಾಡೋದು, ಅವ್ರನ್ನ ಬಿಡೋದೇ ಇಲ್ಲ, ನಾವು ಕ್ಯಾಂಪೇನ್ ಶುರು ಮಾಡ್ತೀವಿ ಅಂತ ಕೂತಿದ್ದಾರೆ. ಇನ್ನೊಂದು ಕಡೆ ಇದು ಜೆನ್ಜಿ ಕಾಲ, ಇದು ಹೌದು, ಇವ್ರನ್ನ ಇಟ್ಕೊಂಡು ಯಾರೋ ಜೆನ್ಜಿ ಮೂವ್ಮೆಂಟ್ ಶುರುವಾದರೂ ಆಯ್ತು ಹೇಳಕ್ಕೆ ಬರಲ್ಲ ಅಂತ. ಈಗ BJPಯ ABVP ಇದೆಯಲ್ಲ, ಇಷ್ಟು ದಿನ ಸುಮ್ಮನೆ ಇತ್ತು, ನೆನ್ನೆಯಿಂದ ಫುಲ್ ಆರ್ಭಟ ಶುರು ಮಾಡಿಬಿಟ್ಟಿದ್ದಾರೆ KPSC ಇಟ್ಕೊಂಡು. ಹಾಗಾಗಿ BJP ಸ್ಟ್ರಾಂಗ್ ಆಗಿ ನಿಂತ್ಬಿಟ್ರೆ ನಾಗೇಂದ್ರ ಅವ್ರು ರಾಜೀನಾಮೆ ಪಡೆಯೋ ಚಾನ್ಸಸ್ ಇದೆ. ಎರಡನೇದು ಪುಟ್ಟರಂಗ ಶೆಟ್ಟರ್ ರಾಜೀನಾಮೆ ಪಡೆಯೋ ಚಾನ್ಸಸ್ ಇದೆ. ಈ ರಾಜೀನಾಮೆ ಪಡೆದು ಒಂದು ಕೃಷ್ಣಪ್ಪನವ್ರನ್ನ ಸಮಾಧಾನ ಮಾಡಬೇಕು, ಲೇಔಟ್ ಕೃಷ್ಣಪ್ಪನವ್ರನ್ನ ಸಮಾಧಾನ ಮಾಡಬೇಕು. ಮತ್ತು ದಿನೇಶ್ ಗುಂಡೂರಾವ್ ಅದು ಭಾಳ ದೊಡ್ಡ ಡ್ಯಾಮೇಜ್ ಆಗೋಗ್ತಾ ಇದೆ. ಮೊನ್ನೆ ನಾವು ಸಹಜವಾಗಿ ಹೇಳಿದ್ವಿ ಬ್ರಾಹ್ಮಣ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದಿತ್ತು, ಅವರು ಗುರು ಪರಂಪರೆಯಿಂದ ಬಂದು ಬೇರೆ ಯಾರು ಹೇಳಿಲ್ಲ, ನಮ್ಮನ್ನು ಬಿಟ್ಟರೆ ಎಲ್ಲೂ ಬರಲಿಲ್ಲ, ಯಾರು ಹೇಳಿಲ್ಲ, ನಾವೇ ಹೇಳಿದ್ವಿ. ಅದೇನಾಗ್ತಾ ಇದೆ ಏನೋ ಇರ್ರೆಸ್ಪೆಕ್ಟೆಡ್ ಆಫ್ ಪಾರ್ಟಿ ವೈಸ್ ಅದು ತುಂಬ ಏನೋ ವೈರಲ್ ಆಗ್ತಾ ಇದೆ. ಅದು ಅಂದರೆ ಒಂಥರ ಏನೋ ಸೂಕ್ಷ್ಮ ವಿಷಯ ಪ್ರಸ್ತಾಪ ಮಾಡೋ ಥರ ಆಗಿದೆ ಅದು. ಹೌದಲ್ವಾ, ಬ್ರಾಹ್ಮಣರಿಗೊಂದು ಅಕೊಮಡೇಟ್ ಮಾಡಬೇಕಿತ್ತು ಅಂತ. ಹಾಗಾಗಿ ನಮ್ಮ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ದಿನೇಶ್ ಗುಂಡೂರಾವ್ ಅಥವಾ ಕೃಷ್ಣಪ್ಪನವ್ರನ್ನ ಅಕೊಮಡೇಟ್ ಮಾಡ್ತಾರೆ ಅನ್ನೋ ಗಾಸಿಪ್ ಚರ್ಚೆ ನಡೀತಾ ಇದೆ. ಬಹುಶಃ ನಮ್ಮ ಆಶಯ ಅಲ್ಲ ಅದು. ಪಾಪ ಪುಟ್ಟರಂಗ ಶೆಟ್ಟರ್ ಕಷ್ಟಪಟ್ಟೆ ತಗೊಂಡಿದ್ದಾರೆ. ಆ ಕಮ್ಯುನಿಟಿ ಯಾವ ಕಮ್ಯುನಿಟಿ ಸರ್ ಅದು? ಉಪ್ಪಾರ ಕಮ್ಯುನಿಟಿಯ ಒಬ್ಬರು ಕೊಡಬೇಕಾಗತ್ತೆ, ಮೈನ್ಯೂಟ್ ಕಮ್ಯುನಿಟಿ. ನಾಗೇಂದ್ರ ಅವರು ಕೂಡ ಈಗ ಎಲ್ಲ ರಾಜಕಾರಣಿಗಳು ಹೆಂಗಿದಾರೋ ನಾಗೇಂದ್ರನು ಹಾಗೆ ಇದ್ದಾರೆ. ಹಂಗೆ ಕಂಪೇರ್ ಮಾಡಿದ್ರೆ ಯಾರು ಭ್ರಷ್ಟರು ಅಂತ ರ್ಯಾಂಕಿಂಗ್ ಮಾಡ್ತಾ ಬಂದರೆ ನಾಗೇಂದ್ರ ಏನು ಫಸ್ಟ್ ಬರಲ್ಲ. ನಮ್ಮ ಆಶಯ ಅದಲ್ಲ. ಈ ಚರ್ಚೆ ನಡೀತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಪಡೆದು BJP ಏನಾದ್ರು ಹೋರಾಟವನ್ನು ತೀವ್ರಗೊಳಿಸಿದ್ರೆ ನಾಗೇಂದ್ರ ಅವರು ರಾಜೀನಾಮೆ ಪಡೆದು ಗುಂಡೂರಾವು ಅಥವಾ ಕೃಷ್ಣಪ್ಪನವ್ರನ್ನ ಅಕೊಮಡೇಟ್ ಮಾಡೋಕ್ಕೆ ಚರ್ಚೆ ನಡೀತಾ ಇದೆ ಅಂತ ಇವತ್ತಿನ ಗಾಸಿಪು. ಸಂತೋಷ್.